ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಹ್ಯಾಪಿ ಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಹೋಳಿಗೆ ಮತ್ತು ಮಾವಿನ ಹಣ್ಣಿನ ಸೀಕರಣೆ. ಮಾವಿನ ಹಣ್ಣಿನ ಸೀಸನ್ ಬಂದರೆ ಸಾಕು ದೋಸೆ ಸೀಕರಣೆ, ಹೋಳಿಗೆ ಸೀಕರಣೆ ಅಂತ. ನಮಗಂತೂ ತುಂಬಾ ಇಷ್ಟ ಹೋಳಿಗೆ ಸೀಕರಣೆ. ನಮ್ಮ ತಾಯಿ ನಾವೆಲ್ಲರೂ ಬಂದಿರೋದ್ರಿಂದ ಹೋಳಿಗೆ ಸೀಕರಣೆ ಮಾಡೋಣ ಅಂತ ಇವತ್ತು ಹೋಳಿಗೆ ಸೀಕರಣೆ ಮಾಡ್ತಿದ್ದಾರೆ. ನಂದು ಒಂದಿರಲಿ ಅಂತ ನಾನು ವಿಡಿಯೋ ಮಾಡಿ ಈಗ ಅಪ್ಲೋಡ್ ಮಾಡ್ತಿದ್ದೀನಿ. ಯಾರ್ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇಲ್ಲಿ 4ರಿಂದ 5 ಮಾವಿನ ಹಣ್ಣು ತೊಗೊಂಡು ಚೆನ್ನಾಗಿ ತೊಳೆದು ಇದನ್ನು ಮತ್ತೆ ಕಿವುಚಿ ರಸ ತೆಗಿತೀರ. ಇದು ಮುಂಚೆನೇ ಚೆನ್ನಾಗಿ ತೊಳೆದ್ಮೇಲೆ ಮೆತ್ತಗೆ ಮಾಡಬೇಕು, ಆಮೇಲೆ ಈ ಥರ ರಸ ಬರುತ್ತೆ. ನಮ್ಮ ಮುದ್ದು ಸೊಸೆ ಅವ್ರ ಅಜ್ಜಿ ಮುಂದೆ ಕುತ್ಕೊಂಡು ನೋಡಿ ಹೆಂಗೆ ತಿಂತಿದ್ದಾಳೆ ಹಣ್ಣು. ಈ ಥರ ಎಲ್ಲ ರಸ ತೆಗೆದ್ಮೇಲೆ ಈ ಥರ ಸ್ವಲ್ಪ ನೀರು ಹಾಕಿ ತೊಳೆದು ಇದರಲ್ಲಿ ಹಾಕ್ಬಿಡ್ಬೇಕು. ಮತ್ತು ಸಿಪ್ಪೆಲ್ಲೂ ಹಣ್ಣು ಇರುತ್ತಲ್ಲ, ಹಾಗಾಗಿ ಈ ಥರ ನೀರಲ್ಲಿ ಸ್ವಲ್ಪ ತೊಳೆದ್ರೆ ಆಯಿತು. ನೋಡಿ ಸ್ವಲ್ಪ ಬೆಲ್ಲ ಹಾಕ್ತಿದೆ. ಹಣ್ಣು ಸಿಹಿ ಇದ್ದರೆ ಹಣ್ಣಿನ ಮೇಲೆ ಬೆಲ್ಲ ಮತ್ತು ಸಕ್ಕರೆ ಅಳತೆ ಸಿಗುತ್ತೆ. ಹಣ್ಣು ಚೆನ್ನಾಗಿ ಸ್ವೀಟ್ ಇದ್ದರೆ ಸ್ವಲ್ಪ ಬೆಲ್ಲ ಅಥವಾ ಸ್ವಲ್ಪ ಸಕ್ಕರೆ ಹಾಕಬೇಕು. ಇಲ್ಲಿ 2 ಇಡಿ ಬೆಲ್ಲ ಹಾಕ್ತಿದೆ. ಸಣ್ಣ ಕುಟ್ಟಿ ಹಾಕ್ಬೇಕು ಇದನ್ನು. ಮತ್ತು ಸಕ್ಕರೆ ಇದನ್ನು ಅಷ್ಟೇ ಸ್ವಲ್ಪ ಹಣ್ಣಿಂದು ಇದ್ರ ಮೇಲೆ ಇದನ್ನು ಅಷ್ಟೇ 2 ಇಡಿ ಸಕ್ಕರೆ. ಇದನ್ನು ನೋಡಿ ಚೆನ್ನಾಗಿ ಕಲಿಸ್ಬೇಕು. ಸಕ್ಕರೆ ಮತ್ತು ಬೆಲ್ಲ ಕರಗೋವರೆಗೂ ಸ್ವಲ್ಪ ಕಲಿಸ್ಬೇಕು. ಚಿಟಿಕೆ ಉಪ್ಪು ಸೇರಿಸ್ಬೇಕು, ಇದಕ್ಕೆ ಆಪ್ಷನಲ್. ಇವಾಗ ಏಲಕ್ಕಿ ಪುಡಿ ಹಾಕಬೇಕು. ಈಗ ರೆಡಿ ಆಯಿತು ಮಾವಿನ ಹಣ್ಣಿನ ಸೀಕರಣೆ. ಅಮ್ಮ ಮಾಡಿದ ಮಾವಿನ ಹಣ್ಣಿನ ಸೀಕರಣೆ ಮತ್ತು ಹೋಳಿಗೆ. ನೋಡಿ ಅಮ್ಮ ಹೋಳಿಗೆ ಮಾಡ್ತಿದ್ದಾರೆ. ನಾವು ಮೀಡಿಯಮ್ ಸೈಜ್ ಹೋಳಿಗೆ, ಜಾಸ್ತಿ ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ. ಇದರಲ್ಲಿ ಲವಂಗ ಮತ್ತು ಏಲಕ್ಕಿ ಪುಡಿ ಹಾಕಿ ಮಾಡ್ತೀವಿ ಹೋಳಿಗೆಯಲ್ಲಿ, ಫ್ಲೇವರ್ ಚೆನ್ನಾಗಿರುತ್ತೆ. ನೋಡಿ ಬಿಸಿ ಬಿಸಿ ಹೋಳಿಗೆ ರೆಡಿ ಆಯಿತು. ಬಿಸಿ ಬಿಸಿ ಹೋಳಿಗೆ, ತುಪ್ಪ, ಹಪ್ಪಳ, ಬದನೆಕಾಯಿ, ಮಾವಿನ ಹಣ್ಣಿನ ಸೀಕರಣೆ. ಅನ್ನ, ಹೋಳಿಗೆ ಸಾರು ಮತ್ತು ಹಪ್ಪಳ. ಹೋಳಿಗೆ ಸಾರು ಮತ್ತು ಸೀಕರಣೆ ಸೂಪರು. ನಮ್ಮಮ್ಮ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ. ಯಾರ್ಯಾರಿಗೆ ಈ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.